ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಲ್ಲಿ ನಾವು ಮಕ್ಕಳಿಗೆ TCಯನ್ನು ಇಶ್ಯೂ ಮಾಡುವ ಮೊದಲು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ SATSಗೆ ಸಂಬಂಧಪಟ್ಟ ಎಲ್ಲ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡಿ, ಈಗ ನಾವು ಮಕ್ಕಳಿಗೆ TCಯನ್ನು SATS ಮುಖಾಂತರನೇ ನೀಡಬೇಕಾಗಿದೆ. ಸೊ ಹಾಗಾಗಿ ನೀವು TC ಇಶ್ಯೂ ಮಾಡೋಕ್ಕೆ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಂಡಿರಬೇಕು. ಓಕೆನಾ? ಸೊ ಆ ವಿಷಯಗಳು ಯಾವ್ಯಾವಪ್ಪ ಅಂದರೆ ಒನ್ ಬೈ ಒನ್ ಹೇಳ್ತಾ ಹೋಗ್ತಾನೆ. ನೀವು TC ಇಶ್ಯೂ ಮಾಡ್ತಕ್ಕಿಂತ ಮೊದಲು ಈ ವಿಷಯಗಳನ್ನು ದಯವಿಟ್ಟು ಗಮನಿಸಿ. ಓಕೆ, ಸೊ ಮೊದಲನೇ ವಿಷಯ ಏನಪ್ಪ ಅಂದರೆ, ನೀವು TCಯನ್ನು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ನೀವು ಇಶ್ಯೂ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೀವು TCಯನ್ನು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಇಶ್ಯೂ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಪ್ರತಿ ಸಾರಿ ನಾವು ಹೇಳ್ತಾ ಇರ್ತೀವಿ. ಸೊ ಆದರೂ ನೀವು ಮೊಬೈಲಲ್ಲಿ TC ಇಶ್ಯೂ ಮಾಡಿದರೆ ಏನಾಗುತ್ತಂದರೆ ಅದು PDF ರೂಪದಲ್ಲಿ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ. ಓಕೆ, ಆಮೇಲೆ ಒಂದು ಸಾರಿ TC ನೀವು ಪ್ರಿಂಟ್ ತೆಗೆದು ಇಶ್ಯೂ ಮಾಡಿದ್ರಪ್ಪ ಅಂದರೆ ಅದು ಮುಗೀತು. ಮತ್ತೊಂದು ಸಾರಿ ಒರಿಜಿನಲ್ TCನ ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಇದನ್ನು ಫಸ್ಟ್ ಪಾಯಿಂಟಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಅತಿ ಮುಖ್ಯ ಅಂತ. ಹಾಗಾಗಿ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ TCನ ಇಶ್ಯೂ ಮಾಡೋದಕ್ಕೆ ಹೋಗಲೇಬೇಡಿ. ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ನೀವು TC ಇಶ್ಯೂ ಮಾಡೋದಕ್ಕೂ ಮೊದಲು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. TC ಇಶ್ಯೂ ಮಾಡೋದಕ್ಕೂ ಮೊದಲು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನೀವೇನಾದರೂ ಯಾವುದಾದ್ರು ಬಿಟ್ಟಿದ್ದೀವಿ, ಉದಾಹರಣೆ ಪಾರ್ಟ್ B ಬಿಟ್ಟಿರ್ತೀರಿ, ಸರಿನಾ? ಅಂಥ ಟೈಮಲ್ಲಿ ಗೊತ್ತಾಗುತ್ತೆ. ನೀವು ಪಾರ್ಟ್ B ಎಂಟ್ರಿ ಮಾಡಿ ಮತ್ತು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ನಂತರ TCನ ಇಶ್ಯೂ ಮಾಡ್ಕೊಳ್ಳಿ, ಸರಿನಾ? ಇದು ಎರಡನೇ ಮಾಹಿತಿ. ನೆಕ್ಸ್ಟ್ ಮೂರನೇ ಮಾಹಿತಿ ಏನಪ್ಪ ಅಂದರೆ, TC ಇಶ್ಯೂ ಮಾಡೋದಕ್ಕೂ ಮೊದಲು ಮಕ್ಕಳ ಮಾಹಿತಿಯನ್ನು ನೀವು ಚೆಕ್ ಮಾಡ್ಕೋಬೇಕು. ನೀವೇನು ಒಂದು ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಲಾಸ್ಟ್ ಇಯರ್ದು, ಸೊ ಆ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನೀವು ಇದರಲ್ಲೇ ನಿಮಗೆ ಸಿಕ್ಕೋಗುತ್ತೆ, ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ಆ ಮಕ್ಕಳ ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ. ಅದರಲ್ಲಿ ಮಗುವಿನ ಹೆಸರು, ತಂದೆ ತಾಯಿ ಹೆಸರು, ಮಗುವಿನ ಜನ್ಮ ದಿನಾಂಕ, ಕೆಟಗರಿ, ಎಲ್ಲ ಒಂದಿಷ್ಟು ಮಾಹಿತಿನ ಇಂಪಾರ್ಟೆಂಟ್ ಏನಿದ್ದಾವೆ ಆ ಎಲ್ಲ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಶ್ಯೂ ಮಾಡೋಕ್ಕೂ ಮೊದಲು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ ನಂತರ ಎಲ್ಲ ಸರಿ ಇದ್ದಾಗ ಮಾತ್ರ ನೀವು TCನ ಇಶ್ಯೂ ಮಾಡಿ. ಒಂದು ವೇಳೆ ಮಗುವಿನ ಹೆಸರಲ್ಲಿ, ತಂದೆ ತಾಯಿ ಹೆಸರಲ್ಲಿ ಏನಾದರೂ ಅಪ್ಡೇಟ್ ಮಾಡೋ ಹಾಗಿದ್ದರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಡ್ಮಿಷನ್ ಡೀಟೇಲ್ಸ್, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಲ್ಲಿಗೆ ಹೋಗ್ಬಿಟ್ಟು ಮಗುವಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿ ನಂತರ ನೀವು TCನ ಇಶ್ಯೂ ಮಾಡಿ. ಓಕೆ, ಇದು ನೀವು ನೆಕ್ಸ್ಟ್ ಗಮನಿಸಬೇಕಾದಂಥ ಅಂಶ. ಇದಾದ ನಂತರ ನೀವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ಆ ಒಂದು ಅಡ್ರೆಸ್ಸು. ಓಕೆನಾ? ಆ ಮಗುವಿನ ವಿಳಾಸವನ್ನು ನೀವು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಪರ್ಮನೆಂಟ್ ಅಡ್ರೆಸ್ಸು, ಕರೆಂಟ್ ಅಡ್ರೆಸ್ ಅಂತ ಎರಡು ಆಪ್ಷನ್ ಬರುತ್ತೆ. ಅಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನೀವೇನು ಆ ಅಡ್ರೆಸ್ ಹಾಕಿರ್ತೀರಲ್ವ, ಆ ಅಡ್ರೆಸ್ ಏನಿದೆಯಲ್ವ ಅದೇ ಅಡ್ರೆಸ್ಸು TC ಇಶ್ಯೂ ಮಾಡಿದಾಗ TCನಲ್ಲೂ ಇದು ಬಂದಿರುತ್ತೆ. ಸೊ ಹಾಗಾಗಿ ಕೆಲವು ಸಾರಿ ಅದು ಮಿಸ್ಟೇಕ್ ಆಗೋ ಚಾನ್ಸಸ್ ಇರ್ತದೆ. ಆ ಒಂದು ಅಡ್ರೆಸ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು TCನ ಇಶ್ಯೂ ಮಾಡ್ಕೊಳ್ಳಿ, ಸರಿನಾ? ಇದು ಆದ ನಂತರ ಸದ್ಯಕ್ಕೆ TC ಇಶ್ಯೂ ಮಾಡೋದಕ್ಕೆ ಅವಕಾಶ ಇರೋದು ಎಕ್ಸಿಟ್ ಕ್ಲಾಸ್ಗಳಿಗೆ ಮಾತ್ರ. ಅಂದರೆ LPSನ 5ನೇ ತರಗತಿಗೆ, HPSನ 7ನೇ ತರಗತಿಗೆ ಮಾತ್ರ TC ಇಶ್ಯೂ ಮಾಡೋದಕ್ಕೆ ಸದ್ಯಕ್ಕೆ ಅವಕಾಶಗಳಿದ್ದಾವೆ. ಸೊ ನೀವು ಅಂಥ ಮಕ್ಕಳಿಗೆ ಮಾತ್ರ TCನ ಇಶ್ಯೂ ಮಾಡ್ಬೋದು. ಓಕೆನಾ? ಈ ಕರೆಂಟ್ ತರಗತಿಗಳಿಗೆ ಇನ್ನೇನು ಈಗ ನೀವು ಪ್ರಮೋಟ್ ಮಾಡಿದ್ಮೇಲೆ ಅಡ್ಮಿಷನ್ ಮಾಡ್ಕೊಂಡಿದ್ದರೆ ಅಂತಹ ಮಕ್ಕಳಿಗೆ ನೀವು ಸದ್ಯಕ್ಕೆ TC ಇಶ್ಯೂ ಮಾಡೋದಕ್ಕೆ ಇನ್ನೂ ಬರೋದಿಲ್ಲ. ಅಕಾಡೆಮಿಕ್ ಇಯರ್ ಇನ್ನೂ 25-26 ಬಿಟ್ಟಿಲ್ಲ. ಓಕೆ, ಸೊ ಇಷ್ಟು ನೀವು TCನ ಇಶ್ಯೂ ಮಾಡೋದಕ್ಕೂ ಮೊದಲು ಇಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡು ನೀವು ನೆಕ್ಸ್ಟ್ TCನ ಇಶ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸು ಆಗೋದಿಲ್ಲ. ಮೊಬೈಲಲ್ಲಿ ಒಂದು ಸರಿ ತೆಗೆದ್ರೆ ಮತ್ತೆ ಒರಿಜಿನಲ್ TC ಬರೋದಿಲ್ಲ, ಡೂಪ್ಲಿಕೇಟ್ TC ಕೊಡಬೇಕಾಗುತ್ತೆ. ಅದನ್ನ ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ದೇ ಇರ್ಬೋದು. ಓಕೆನಾ? ಹಾಗಾಗಿ
ಮತ್ತು ನೀವು ಟಿ ಸಿನ ಇಶ್ಯೂ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲೇನೋ ಮಿಸ್ಟೇಕ್ಸ್ ಇದೆ. ಮಗುವಿನ ಹೆಸರು ಇನಿಷಿಯಲ್ ಇರ್ಬೋದು, ತಂದೆ ತಾಯಿ ಹೆಸರು ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಕ್ಯಾಟಗರಿ ಇರ್ಬೋದು, ಯಾವುದ್ರಲ್ಲೋ ಮಿಸ್ಟೇಕ್ಸ್ ಇದೆ. ಆವಾಗ ಅದನ್ನ ರೌಂಡ್ ಆಫ್ ಮಾಡಿ ಬರೆಯೋ ಬದಲು ನೀವು ಟಿ ಸಿ ಇಶ್ಯೂ ಮಾಡೋದಕ್ಕೆ ಮೊದಲು ಅವೆಲ್ಲ ಮಾಹಿತಿನ ಚೆಕ್ ಮಾಡಿಕೊಂಡು ನೀವೇ ಕರೆಕ್ಟ್ ಮಾಡಿ ಕೊಟ್ಟರೆ ರೌಂಡ್ ಆಫ್ ಮಾಡಿ ಬರೆಯೋದು ತಪ್ಪುತ್ತೆ, ಒರಿಜಿನಾಲಿಟಿ ಕ್ಲಿಯರ್ ಇರುತ್ತೆ. ಸರಿನಾ? ಸೊ ಇದಿಷ್ಟು ನೀವು